ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಮತ್ತೆ ಒಂದು ಲೆಟರ್ ಅನ್ನ ಬರೆಯೋದಕ್ಕೆ ಪ್ರಾರಂಭಿಸಿದ್ದಾನೆ. ಲೆಟರ್ ಅನ್ನೋದಕ್ಕಿಂತ ಒಂದು ಗ್ರೀಟಿಂಗ್ ಕಾರ್ಡ್ನ ಕಳಿಸ್ಬೇಕಾಗಿರುತ್ತೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಿಲ್ಲಿ ಮತ್ತು ಕಾವ್ಯ ನಡುವೆ ಒಂದು ಟಾಸ್ಕ್ ನಡೆಯುತ್ತೆ. ಅಂತಂದ್ರೆ ಇದು ಬಿಗ್ ಬಾಸ್ ಕೊಟ್ಟಿರ್ತಕ್ಕಂಥ ಟಾಸ್ಕ್ ಅಲ್ಲ, ನಾರ್ಮಲ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಇವರದ್ದೊಂದು ತಮಾಷೆ ರೀತಿಯಲ್ಲಿ ಒಂದು ಟಾಸ್ಕ್ ಆರಂಭವನ್ನ ಮಾಡಿಬಿಟ್ಟಿರ್ತಾರೆ. ಆ ಒಂದು ಸಂದರ್ಭಕ್ಕೆ ಆ ಒಂದು ಕಾರ್ಡ್ ಮೇಲೆ ಕಾವ್ಯ ಹೇಳಿದ ರೀತಿಯಲ್ಲಿ ಬರಿಬೇಕಾಗುತ್ತೆ. ಕಾವ್ಯ ಹಾಗೆ ಹೇಳ್ತಾರೆ, ಗಿಲ್ಲಿ ಕಾವ್ಯ ಅಣ್ಣ ತಂಗಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಆಗ ಗಿಲ್ಲಿ ಅವಳ ಮಾತಿಗೆ ರೆಸ್ಪಾನ್ಸ್ ಮಾಡದೆ ನಾನು ಅವಳನ್ನು ಲವ್ ಮಾಡ್ತಿದ್ದೀನಿ ಅನ್ನೋ ರೀತಿಯಲ್ಲಿ ಬರೆದು ಬಿಡ್ತಾನೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ನಾವು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇನ್ನು ನೇರವಾಗಿ ವಿಷಯಕ್ಕೆ ಬರೋದಾದ್ರೆ, ಗಿಲ್ಲಿ ಆ ಒಂದು ಕಾರ್ಡಲ್ಲಿ ಏನು ಬರೆದಿದ್ದ ಅಂತ ಒಂದಿಷ್ಟು ಗಮನಿಸೋದಾದ್ರೆ, ಗಿಲ್ಲಿ ಕಾವ್ಯ ಲವ್ ಯು, ಪ್ಲೀಸ್ ಲವ್ ಮೀ, ಗಿಲ್ಲಿ ಲವ್ ಕಾವು ಅನ್ನೋ ರೀತಿಯಲ್ಲಿ ಬರೆದು ಅದನ್ನ ಮನೆಯಲ್ಲಿ ಇರ್ತಕ್ಕಂತಹ ಕ್ಯಾಮ್ರಾಗಳ ಮುಂದೆ ಹೋಗಿ ಹಿಡಿತಾನೆ. ಸೊ ಇದೆಷ್ಟರ ಮಟ್ಟಿಗೆ ಸರಿ ಗೊತ್ತಿಲ್ಲ. ಇನ್ನು ಈ ವ್ಯಕ್ತಿ ಬಗ್ಗೆ ಒಂದಿಷ್ಟು ನಾವು ಯೋಚನೆ ಮಾಡಲೇಬೇಕು. ಯಾವ ರೀತಿಯಾದಂತಹ ಮನಸ್ಥಿತಿಯಲ್ಲಿ ಇದ್ದಾನೆ ಸದ್ಯದ ಮಟ್ಟಿಗೆ ಅಂತಾರೆ. ಬಿಗ್ ಬಾಸ್ ಮನೆಯಲ್ಲಿ ನಾನು ಯಾವುದೋ ಒಂದು ಕಾಮಿಡಿಯಿಂದಾನೇ ನಾನು ಬಿಗ್ ಬಾಸ್ ಮನೆಗೆ ಹೋಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಓಕೆ, ಒಪ್ಕೊಳ್ಳೋಣ. ಒಂದು ತುಂಬಾ ಚೆನ್ನಾಗಿರ್ತಕ್ಕಂತಹ ಬ್ರಿಲಿಯಂಟ್ ಟ್ಯಾಲೆಂಟ್ ಇರುವಂತಹ ವ್ಯಕ್ತಿ ಈ ವ್ಯಕ್ತಿ. ಇವನ ಕಲೆಯ ಬಗ್ಗೆ ನಾನು ಹೆಚ್ಚು ಮಾತನಾಡೋದಿಲ್ಲ, ಬದಲಿಗೆ ತಮಾಷೆಯನ್ನ ತುಂಬಾ ಓವರ್ ಆಗಿ ಮಾಡ್ತಾ ಇದ್ದಾನೆ ಅಂತ ಅನಿಸುತ್ತೆ. ಯಾಕೆಂತಂದ್ರೆ ಅತಿಯಾದ್ರೂ ಅಮೃತವು ವಿಷ ಅನ್ನೋ ರೀತಿಯಲ್ಲಿ ಗಿಲ್ಲಿ ಆ ರೀತಿಯಾದಂಥ ಪ್ರತಿಕ್ರಿಯೆಯನ್ನ ಮಾಡ್ತಾ ಇದ್ದಾನೆ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಆದ್ರೆ ಮುಂದಿನ ದಿನದಲ್ಲಿ ಇದೇ ಅವನಿಗೆ ಮುಳ್ಳಾದ್ರೂ ಕೂಡ ತಪ್ಪೇನಿಲ್ಲ ಅಂತ ಹೇಳ್ಬಹುದು. ಎಲ್ಲರೂ ಕೂಡ ಕಾಲು ಎಳೆಯೋದಕ್ಕೆ ಒಂದಿಷ್ಟು ಲಿಮಿಟೇಷನ್ ಅಂತ ಇರುತ್ತೆ. ಆ ಒಂದು ಲಿಮಿಟೇಷನ್ ನ ಮೀರಿ ಗಿಲ್ಲಿ ಆ ಒಂದು ಪ್ರಯತ್ನವನ್ನ ಪಡ್ತಾ ಇದ್ದಾನೆ. ಸೊ ಅತಿಯಾಗಿ ಈ ರೀತಿಯಾಗಿ ನಡೆದುಕೊಳ್ಳೋದ್ರಿಂದ ಮುಂದಿನ ದಿನದಲ್ಲಿ ಇವನ ಬಿಗ್ ಬಾಸ್ ಜರ್ನಿಗೆ ಸಮಸ್ಯೆ ಕೂಡ ಆದರೂ ಏನು ತಪ್ಪಿಲ್ಲ ಅಂತಾನೆ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಸೊ ನಿಮ್ಮ ಪ್ರಕಾರ ಗಿಲ್ಲಿ ಮಾಡ್ತಾ ಇರುವಂಥದ್ದು ಅತಿ ಆಯ್ತಾ ಅಥವಾ ಏನು ಅನ್ಸುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.